ನಗರದ ಪ್ರಜ್ಞಾ ಬುಕ್ ಗ್ಯಾಲರಿಯು ಪ್ರಾರಂಭದಿಂದಲೂ ಓದುಗರಿಗಾಗಿ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ನಾಡಿನ ಖ್ಯಾತ ಕವಿ ಬರಹಗಾರರಾದ ಶ್ರೀ ಜಯಂತ್ ಕಾಯ್ಕಿಣಿ ಇವರೊಂದಿಗೆ ಓದುಗರ ಮಾತುಕತೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿವಿಧ ಸಾಹಿತ್ಯಾಸಕ್ತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜಯಂತ್ ಕಾಯ್ಕಿಣಿಯವರು ತಮ್ಮ ಸಾಹಿತ್ಯ ಪಯಣದ ಬಗ್ಗೆ ಓದುಗರೊಂದಿಗೆ ಮನಬಿಚ್ಚಿ ಮಾತನಾಡಿದ್ದು ಹೀಗೆ. ಯಾಕಂದ್ರೆ ಸಾಹಿತ್ಯ ಪುಸ್ತಕದ ನೆಪದಲ್ಲಿ ಜನ ಸೇರೋದೇ ಒಂದು ದೊಡ್ಡ ವಿಷಯ ಈ ಕಾಲದಲ್ಲಿ. ಅದು ಒಂದು ಪುಸ್ತಕದ ಅಂಗಡಿಯಲ್ಲಿ ಇಷ್ಟೊಂದು ಜನ ಒಂದೇ ಟೈಮಿಗೆ ಸಿಗೋದು ಇನ್ನೂ ಅಪರೂಪ. ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶ್ವನಾಥ್ ಅವರು, ಅವರ ಕುಟುಂಬದವರು, ಅವರ ಬಳಗದವರು, ಅವರ ಸ್ನೇಹಿತರು ಮತ್ತು ಶಿವಮೊಗ್ಗದ ಓದುಗರು, ಪುಸ್ತಕ ಅಭಿರುಚಿಯ ಓದುಗರು. ಭಾಳ ಮಹತ್ವದ ಕೆಲಸ ಇದು. ನಾನು ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ದೆ ಅವರಿಗೆ, ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕದ ಬಗ್ಗೆ ಮಾತಾಡೋದು, ಪುಸ್ತಕ ಪ್ರೇಮಿಗಳು ಸೇರೋದು ಒಂದು ರೆಗ್ಯುಲರ್ ಒಂದು ಹಬ್ಬದ ಥರ ಆಗಬೇಕು. ಅದೊಂಥರ ಆವಾಗ ಒಂದು ಹೊಸ ಕಿಟಕಿಗಳು ಮನಸ್ಸಿಗೆ ತೆಗಿತಾ ಹೋಗ್ತವೆ, ಹೊಸ ಪುಸ್ತಕ ಬಂದಿದ್ದು ಗೊತ್ತಾಗುತ್ತೆ. ಹೀಗಾಗಿ ತುಂಬ ರೀತಿಯ ಒಂದು ಭಾವನಾ ಪ್ರಪಂಚ ಇರುತ್ತೆ. ನಾನು 4 ವರ್ಷದವರು ಇವತ್ತಿನ ನನ್ನ ಜೊತೆಗಿರೋದು ನನಗೆ ಭಾಳ ಸಂತೋಷ, ತುಂಬ ಸಂತೋಷ. ಆಮೇಲೆ ಅವ್ರಿಗೆ ಹೇಳ್ತಾ ಇದೆ, ಯಾಕಂದರೆ ನಾನಾ ರೀತಿಯ ಮನಸ್ಸುಗಳು ಸ್ಪಂದಕರು ಸಿಗ್ತಾರೆ. ಮೊದಲು ನನ್ನ ಬರೀ ಸಾಹಿತ್ಯದ ಸ್ಪಂದಕರು ಸಿಗ್ತಿದ್ರು. ಆಮೇಲೆ ನಾನು ಭಾವನಾ ಪತ್ರಿಕೆ ಮಾಡಿದೆ, ಅದರ ಸ್ಪಂದಕರು ಸಿಗ್ತಿದ್ರು. ಆಮೇಲೆ ETVಯಲ್ಲಿ ನಾನು ಕುವೆಂಪು, ಬೇಂದ್ರೆ ಇಂಥವ್ರದ್ದೆಲ್ಲ ಬಗ್ಗೆ ಕಾರ್ಯಕ್ರಮ ಮಾಡಿದೆ, ಅದರ ಸ್ಪಂದಕರು ಸಿಕ್ಕಿದ್ರು. ಇವತ್ತೊಬ್ಬರು ಮತ್ತೆ ಸಿಕ್ಕಿದ್ರು ಇಲ್ಲಿ ನನಗೆ. ಆಮೇಲೆ ನಾನು ಎದೆತೆಂಬೆ ಹಾಡುವೆನು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ ನಮ್ಮ SP ಅವ್ರ ಜೊತೆಗೆ, ಅದರ ಸ್ಪಂದಕರು ಅವ್ರು ಸಿಕ್ತರು. ಆಮೇಲೆ ಮುಂಗಾರ ಮಳೆ ಬಂತು. ಅದು ಹೆಂಗಾಗೋಯ್ತು ಅಂತ ನಾನು ಮತ್ತೇನೂ ಲೈಫಲ್ಲಿ ಕೆಲಸನೇ ಮಾಡಲಿಲ್ಲ, ಬರೀ ಅದೊಂದೇ ಹಾಡು ಬರದೆ ಅನ್ನೋ ಥರ ಆಗೋಯ್ತು. ಅಷ್ಟು ಅದರ ಒಂದು ವ್ಯಾಪ್ತಿ ನನಗೆ ಮತ್ತೆ ಒಂದು ಹೊಸ ತಲೆಮಾರಿನ ಜೊತೆಗೆ ಒಂದು ನಂಟನ್ನು ಕೊಡ್ತು. ಹೀಗೆ ಈಗ ಲೇಟೆಸ್ಟ್ ನಾನು ನೋಡಿದ್ದೀನಿ ಅಂದರೆ ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲೆಲ್ಲೋ ಮಾಡಿದ ಭಾಷಣಗಳ ತುಣುಕುಗಳನ್ನು ಕೇಳಿ ಅಲ್ಲಿಂದ ಸ್ಪಂದನೆ ಮಾಡೋದು. ಆದರೆ ಅವರೆಲ್ಲರಿಗೂ ಅದೇನಾಗ್ತಂದರೆ, ಸಿನಿಮಾ ಹಾಡು ಕೇಳುವವನಿಗೆ ಪುಸ್ತಕನೂ ಬರೆದಿದ್ದಾರಲ್ಲ ಇವರು, ಹೇಗಿದೆ ನೋಡೋಣ ಅಂತ ನೋಡ್ತಾನೆ. ಉದಾಹರಣೆಗೆ ನನ್ನ ಕಥಾ ಸಂಕಲನಗಳೆಲ್ಲ ಮುಂಗಾರು ಮಳೆ ಬಂದ ನಂತರ 7-8 ಮರುಮುದ್ರಣಗಳು ಕಂಡಿವೆ. ಇದರ ಅರ್ಥ ಏನು ಅಂದರೆ ದೇರ್ ಇಸ್ ಎ ಆಸ್ಮಾಸಿಸ್. ಅದು ರಿವರ್ಸ್ ಆಸ್ಮಾಸಿಸ್ ಅನ್ನಿ ಏನೇನು ಒಂದು ಆಸ್ಮಾಸಿಸ್ ಇದೆ. ಅಂದರೆ ನಾವು ಅಂದ್ಕೊಂಡ್ಬಿಡ್ತೀವಿ ಸಿನಿಮಾ ಹಾಡು ಪ್ರೇಮಿಗಳಿಗೆ ಸಾಹಿತ್ಯ ಇಲ್ಲ, ಸಾಹಿತ್ಯದ ಪ್ರೇಮಿಗಳಿಗೆ ಸಿನಿಮಾ ಹಾಡು ಅಂದರೆ ಹೀಗಳಿತಾರೆ. ಹಾಗೆಲ್ಲ ಇಲ್ಲ, ಅದು ನಾವು ಮನಸ್ಸಲ್ಲಿ ಮಾಡ್ಕೊಂಡಿರೋದಷ್ಟೇ. ಈ ಸಾಹಿತ್ಯ ನಾವು ಎಷ್ಟೇ ಹೇಳಿದ್ರೂ ಗೊತ್ತಾಗಲ್ಲ. ಯಾವುದೋ ಒಂದು ಕತೆ ಓದಿದಾಗ, ಯಾವುದೋ ಒಂದು ಪುಸ್ತಕದ ಬಗ್ಗೆ ಮತ್ತೆ ಯಾರು ಹೇಳಿದಾಗ ಒಬ್ಬ ವ್ಯಕ್ತಿಗೆ ಅರೆ ಇದರಲ್ಲಿ ಏನೋ ಇದೆಯಲ್ಲ, ಒಂದು ವಿಶೇಷ ಇದೆಯಲ್ಲ ಅಂತ ಗೊತ್ತಾಗ್ತದೆ. ಸಾಹಿತ್ಯದಿಂದ ಇದು ಗೊತ್ತಾಗ್ತದ ಅಂತ. ಇಲ್ಲಿದ್ರೆ ಕೆಲವರು ಎಲ್ಲರದ್ದು ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಸಾಹಿತ್ಯದಿಂದ ಏನು ಸಿಗ್ತದೆ ಅಂತ. ಸಾಹಿತ್ಯದಿಂದ ಏನು ಸಿಗ್ತದೆ ಅಂತ. ನಮ್ಮ ತಂದೆಯವರು ಸಾಹಿತ್ಯಗಳು ಗೌರೀಶ್ ಕಾಯ್ಕಿಣಿ ಅಂತ, ಅವರನ್ನು ತುಂಬ ಜನ ನೆನಪು ಮಾಡ್ಕೊಂಡಿರ್ಬೇಕು. ಭಾಳ ಸಂತೋಷ ನನಗೆ. ಅವ್ರು ಇದ್ದಿದ್ದರೆ ಅವರಿಗೆ 110 ವರ್ಷ ಆಗಿರೋದು ಈಗ. ಅವ್ರು ಹೇಳ್ತಿದ್ರು, ಸಾಹಿತ್ಯದಿಂದ ಏನು ಉಪಯೋಗ ಇಲ್ವೋ ಗೊತ್ತಿಲ್ಲ, ಆದರೆ ಆ ಸಾಹಿತಿ ಬರೆಯುವಷ್ಟು ಕಾಲ ಜಗತ್ತು ಅವನಿಂದ ನಿರುಪದ್ರವಿಯಾಗಿರುತ್ತದೆ ಅಂತ ಹೇಳ್ತಿದ್ರು. ಅವನು ಯಾರಿಗೂ ಅವನು ಕೆಟ್ಟ ಕೆಲಸ ಮಾಡೋದಿಲ್ಲ, ಕಳ್ಳತನ ಮಾಡೋದಿಲ್ಲ, ಸುಲಿಗೆ ಮಾಡೋದಿಲ್ಲ, ಮನೆಯವರಿಗೆ ಬೈಯೋದಿಲ್ಲ, ಮಕ್ಕಳಿಗೆ ಹೊಡೆಯೋದಿಲ್ಲ, ಎಕ್ಕೆಸಿನೂ ಬರೀತಾ ಇರ್ತಾನೆ ಅವನು. ಹೀಗೆ ಸಾಹಿತ್ಯದ ನಾನಾ ರೀತಿಯ ಸದ್ವಿನಿಯೋಗ ಇದ್ದೇ ಇರ್ತದೆ. ಆದರೆ ಸಾಹಿತ್ಯ ಅಂದರೆ ಕೊನೆಗೂ ಬದುಕನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮನುಷ್ಯ ಮಾಡಿಕೊಂಡ ಒಂದು ಮಾರ್ಗ, ವಿಧಾನ, ಮೋಡ್ ಆಫ್ ಥಾಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್.